ನೈಸ್. ಅಂಡ್ ನಮ್ಮ ಚಿತ್ರರಂಗದಲ್ಲಿ ಒಂದು ಚಿಕ್ಕದೋ ಅಥವಾ ದೊಡ್ಡದೋ ಒಂದು ಕೊರಗಿದ್ದೇ ಇದೆ. ದಟ್ ರೈಟರ್ಸ್ಗಳಿಗೆ ಸಿಗ್ಬೇಕಾದಂತಹ ಒಂದು ಸ್ಥಾನಗಳು ಸರಿಯಾಗಿ ಸಿಗೋದಿಲ್ಲ ಅಂತ ಹೇಳಿ. ಅದು ಸಿಗದೆ ಹೋಗಿದ್ರೆ ನಾನು ನನ್ನ ಅಣ್ಣ ಇವತ್ತು ಇಲ್ಲಿ ಕೂತ್ಕೋತಾನೆ ಇರಲಿಲ್ಲ. ನಾನು ನನ್ನ ಅಣ್ಣ ಪೂಜಿಸುವಂತಹ ನಮ್ಮ ಗುರುಗಳು ನೋಡಿ ಎಲ್ಲಿ ಕೂತಿದ್ದಾರೆ ಇವತ್ತು, ದೇವ್ರ ಸ್ಥಾನದಲ್ಲಿ ಅವ್ರು ಕೂತ್ಕೋತಾ ಇರಲಿಲ್ಲ. ನಾವು ಯಾವತ್ತೂ ಇದನ್ನ ಅನ್ಕೊಂಡೇ ಇಲ್ಲ ಸರ್. ಈ ಕೇಮೆ ಇಲ್ದಿರೋರು, ಕೆಲಸ ಇಲ್ದಿರೋರೆಲ್ಲ ಇದನ್ನೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ದುಡ್ಡಿಲ್ಲ, ಸ್ಥಾನ ಇಲ್ಲ, ಮಾನ ಇಲ್ಲ, ಅದಿಲ್ಲ ಅಂತ. ಎಲ್ರಿಗೂ ಅವ್ರದ್ದು ಅವ್ರಿಗೆ ಇದೆ. ನಾವು ಮೊನ್ನೆನೂ ಹೀಗೆ ಮಾತಾಡ್ತಾ ಇದ್ವಿ. ಚಿ ಉದಯಶಂಕರ್ ಸಾರು ಒಂದು ಸಾಂಗಿಗೆ ಎಷ್ಟು ತಗೋತಿದ್ರು ಅಂತ ನಿಮಗೆ ಗೊತ್ತಾ? ಸುಮ್ಮನೆ ಒಂದು ಊಹೆನಲ್ಲಿ ಹೇಳಿ, ಒಂದು ಊಹೆಯಲ್ಲಿ ಹೇಳಿ ಸರ್, ಏನಿದೆ ಗೆಸ್ ಮಾಡಕ್ಕೆ? ಸಾಂಗ್ ಬರೆಯೋದಕ್ಕೆ ಆಗಿನ ಕಾಲದಲ್ಲಿ ಗೊತ್ತಿಲ್ಲ, ಗೆಸ್. ಒಂದು 20,000 ಸರ್ ಅಲ್ವಾ ಸರ್? 250 ರೂಪಾಯಿ ಸರ್. ಓಕೆ. ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರ ಹರಿದ ಬೊಂಬೆ, ಇದನ್ನೆಲ್ಲ ಬರಿಬೇಕಾದ್ರೆ ಯಾರು ಬರೀತಾ ಇದ್ದಾರೆ ಸರ್ ಇವತ್ತು? ಅದನ್ನೆಲ್ಲ ಆ ಮೌಲ್ಯಗಳನ್ನ ಇಟ್ಕೊಂಡು, ಆ ಸಂಬಂಧಗಳನ್ನ ಇಟ್ಕೊಂಡು, ನೋವು ನಲಿವು, ಹಾಡಿಸಿ ನೋಡು ಬೀಳಿಸಿ ನೋಡು, ಇದನ್ನೆಲ್ಲ ಯಾರು ಇವತ್ತು ಇದೆ ಹೇಳಿ? ಎಲ್ಲ ಕದೀತಾ ಇದ್ದಾರೆ ಹೊರತಾಗಿ. ಇರೋದೇ ಅಫ್ಕೋರ್ಸ್ ನಾವು ಕದೀತಾ ಇದೀವಿ, ಇರೋದೇ ಸರಿಗಮ ಪದನಿಸ, ತದನಂತರ ರಾಮಾಯಣ, ಮಹಾಭಾರತ ಮತ್ತು ಶ್ರೇಷ್ಠವಾದಂತಹ ಭಗವದ್ಗೀತೆ. ಇದಿಷ್ಟು ಬಿಟ್ರೆ ನಮ್ಗೆ ಇನ್ನೇನಿಲ್ಲ. ಭಾರತ ನಂಬಿರೋದೇ ಇಲ್ಲ, ಭಾರತದ ಬುದ್ಧ ಬುನಾದಿನೇ ಅದು. ಇದಿಷ್ಟು ಬಿಟ್ರೆ ನಮ್ಮ ಹತ್ರ ಇಲ್ಲ. ಇನ್ನೇನ್ ಸರ್? ಅವತ್ತಿಗಿಂತನ ನೀವು ಮಾಡಿರೋದು ಅದಕ್ಕಿಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇವತ್ತು ಹೆಚ್ಚಾಗಿ ಬೆಲೆ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬರೀ ಇದು ರೈಟರ್ಗಳಿಗೆ ಬೆಲೆ ಇಲ್ಲ ಅನ್ನೋ ಕೊರಗು ಒಂದು ಇದೆ ಮಾತ್ರ ಅಂತಲ್ಲ. ಎಷ್ಟೋ ಜನ ಹೇಳಿರೋದು ಇಲ್ಲಿ ರೈಟರೇ ಇಲ್ಲ ಅಂತ. ಬಹಳಷ್ಟು ಜನ ಎಕ್ಸ್ಟೆಂಡೆಡ್ ಇಲ್ಲಿ ರೈಟರ್ಗಳೇ ಇಲ್ಲ, ಇಲ್ಲಿ ಡೈರೆಕ್ಟರ್ಗಳೇ ಇಲ್ಲ. ಇದು ಬಂದಿದ್ದಾವೆ, ಇಲ್ಲ ಅಂತಲ್ಲ. ನಾನು ಎಲ್ರಿಗೂ ಒಂದು ಪ್ರಶ್ನೆ ಅಥವಾ ನಿಮ್ಮ ಮೂಲಕ ಹೇಳೋಂಥದ್ದು, ಇಲ್ಲಿ ರೈಟರ್ ಇಲ್ಲ, ಡೈರೆಕ್ಟರ್ ಇಲ್ಲ, ರೈಟರ್ ಸರಿಯಾಗಿ ಬೆಲೆ ಸಿಗ್ತಿಲ್ಲ ಅಂತ ಅಂದಮೇಲೆ ಇಷ್ಟೊಂದು ವರ್ಷಗಳ ಸಿನಿಮಾಗಳು ಹೆಂಗ್ ಬರ್ತಾ ಇದಾವೆ? 93 ವರ್ಷದ ಹೆಂಗ್ ಬರ್ತಾ ಇದಾವೆ? ಸೊ ಇಲ್ಲಿ ಡೈರೆಕ್ಟರ್ ಇಲ್ಲ, ರೈಟರ್ ಇಲ್ಲ, ರೈಟರ್ಗೆ ಬೆಲೆ ಇಲ್ಲ. ಬಹುಶಃ ಹಂಗಾರೆ ಯಾರು ಹೇಳ್ತಿದಾರೋ ಅಥವಾ ಪ್ರೊಡ್ಯೂಸರ್ ಬೇರೆ ಯಾರೋ ಅವರೇ ಸಿನಿಮಾ ಮಾಡ್ತಿರ್ಬೇಕು ಹಂಗಾರೆ, ಅಲ್ವಾ? ಅವರೇ ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂತ ರಿಸಲ್ಟ್ಗಳು ಕಾಣಿಸ್ತಾ ಇದೆ, ಅಲ್ವಾ? ಬಹುಶಃ ನೀವು ಯಾರ್ಯಾರು ಎಲ್ಲೆಲ್ಲಿ ಏನೇನು ಬೆಲೆ ಸಿಗಬೇಕು ಅದು ಸಿಕ್ಬಿಟ್ರೆ, ಅವ್ರನ್ನ ಸರಿಯಾಗಿ ಗೌರವಿಸ್ಕೊಂಡ್ರೆ, ಅಥವಾ ನಾನು ಇದನ್ನು ಬರೀ ರೈಟರು ಅಂತ ಹೇಳ್ತಾ ಇಲ್ಲ, ಎಲ್ಲ ಟೆಕ್ನಿಷಿಯನ್ಸ್ಗಳಿವೆ, ಅವ್ರವ್ರದ್ದೇ ಆದ ಕೆಲಸಗಳು ಗೊತ್ತಿರುತ್ತೆ. ಅವ್ರವ್ರಿಗೆ ಆ ಕೆಲಸಕ್ಕೆ ಗೌರವ, ಆ ಸ್ಥಾನಮಾನ ಸಕ್ಕ ಸಂಭಾವನೆ ಅವ್ರನ್ನ ಕರೆಕ್ಟಾಗಿ ದುಡಿಸ್ಕೊಂಡ್ಬಿಟ್ರೆ ಸಿನಿಮಾ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ. ನಡ್ಕೊಂಡ್ ಬಂದಿರೋಂಥದ್ದು 93 ವರ್ಷ, ಇನ್ನೂ 100 ವರ್ಷ ಚೆನ್ನಾಗಿರುತ್ತೆ. ಕೈಗೆ ಸಿಗದ ದ್ರಾಕ್ಷಿ ಯಾರೋ ಹುಳಿ ಅಂದ್ರಂತೆ. ಇಷ್ಟ ಇಲ್ಲ ಸರ್, ನಮ್ಗೆಲ್ಲವೂ ಕೊಟ್ಟಿದೆ ಈ ಚಿತ್ರರಂಗ. ನಾವು ಕೂಡ ಬಂದಿದ್ದು ಬರಹಗಾರರಾಗೆ ಬಂದ್ವಿ. ಅಣ್ಣ ಬಂದಿದ್ದು ಬರಹಗಾರನಾಗಿ, ನಾನು ಒಬ್ಬ ಆರ್ಟಿಸ್ಟ್ ಆಗಿ ಬಂದು, ಅದಂತರ ಕ್ಲಾಬ್ ಬೋರ್ಡ್ ಅಸಿಸ್ಟೆಂಟ್ ಆಗಿ ಬಂದು, ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಮಾಡ್ತೀರೇನ್ರಿ ಬರ್ದ್ಬಿಡ್ರಿ ಅಂತಂದ್ರೆ ರೈಟರ್ ಆಗಿ ಎಲ್ಲವನ್ನೂ ಮಾಡಿದ್ವಿ. ಎಲ್ಲವೂ ಕೊಟ್ಟಿದೆ ಸರ್. ಇವತ್ತು ನಾವು ಮತ್ತೆ ಬಂದು ಸಿನಿಮಾ ಮಾಡ್ಕೋತಾ ಇದೀವಿ ಅಂತಂದ್ರೆ ಅಣ್ಣ ಇಸ್ ದ ಸೀನಿಯರ್ ಮೋಸ್ಟ್ ಪ್ರೊಡ್ಯೂಸರ್. ಈಗ ಅವ್ರ ಜೊತೆ ನಾವು ಕಾಲಿಟ್ಟು ಎಲ್ಲವೂ ಮಾಡ್ತಾ ಇರ್ಬೇಕಾದ್ರೆ ಇದಕ್ಕೆ ದುಡ್ಡು ಯಾರು ಕೊಟ್ಟರು ಸರ್ ನಮ್ಗೆ? ನಮ್ಮಪ್ಪ ಅಂತೂ ಇಲ್ಲ. ನಮ್ಮಪ್ಪ ನಮ್ಮನ್ನು ಬಿಟ್ಟೋದಾಗ 600 ರೂಪಾಯಿ. ಇನ್ನು ಅಣ್ಣನ ವಿಷಯಕ್ಕೆ ಬಂತು ಅಂದ್ರೆ ಅವ್ರ ಮನೆಯಲ್ಲೂ ಅವ್ರು ಕಷ್ಟ ಪಟ್ಕೊಂಡೇ ಬಂದವರು. ಎಲ್ಲ ನಾವೆಲ್ಲ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಈ ಇಂಡಸ್ಟ್ರಿ ನಮ್ಮನ್ನ ಕಾಪಾಡಿದೆ ಅಂತಂದ್ರೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳಕ್ಕಾಗತ್ತ? ತುಂಬಾ ಚೆನ್ನಾಗಿಟ್ಟಿದೆ ಸರ್. ಅದೆಲ್ಲ ತುಂಬಾ ತುಂಬಾ ಅದೇ, ಯಾರು ತಾಯಿಯನ್ನ ತುಂಬಾ ಪ್ರೀತಿಯಿಂದ ಗೌರವಿಸ್ತಾ ನೋಡ್ತಾರೋ ಆ ತಾಯಿ ಅವ್ರನ್ನ ಮೊದಲಲ್ಲೇ ಅಷ್ಟೇ ಚೆನ್ನಾಗಿ ಕಾಪಾಡ್ಕೋತಾರೆ. ತಾಯಿಯನ್ನ ಬೇರೆ ಅನ್ನೋರ್ನ ಆ ತಾಯಿನೂ ಕೂಡ ಹಂಗೆ ಬೇರೆ ಅವ್ರನ್ನ ಇಟ್ಟಿರ್ತಾರೆ.